ಕರ್ನಾಟಕದ ಒಂದು ಸುಂದರವಾದ ಸಣ್ಣ ಹಳ್ಳಿಯಲ್ಲಿ ಜಯಮ್ಮ ಎಂಬಳು ತನ್ನ ಮಗನ ಜೊತೆ ವಾಸವಿದ್ದಳು. ಜಯಮ್ಮ ಕಟ್ಟುನಿಟ್ಟಿನ ಸ್ವಭಾವದವಳು. ಮನೆ ಸಾಂಪ್ರದಾಯ ಶಿಸ್ತಿಗೆ ತುಂಬಾ ಮಹತ್ವ ಕೊಡುಗಳು. ಹೊರಗೆ ಕಠಿಣವಾಗಿ ಕಾಣಿಸಿದರೂ ಒಳಗೆ ಒಳ್ಳೆಯ ಹೃದಯವಿದೆ. ಮಗಗ ಅರುಣ್ ಒಳ್ಳೆಯ ಹುಡುಗ. ಕೆಲವು ದಿನಗಳ ನಂತರ ಹುಡುಗಿಯನುಗಿಯನ್ನು ಮದುವೆಯಾಗಿ ಮನೆಗೆ ತಂದನು. ಹೆಂಡತಿ ತಾಯಿಗೂ ಸಮಾನವಾಗಿ ಪ್ರೀತಿ ಮಾಡುವವನು ಅರುಣ್. ಅನಿತಾ ಪೇಟೆ ಹುಡುಗಿ ಮದುವೆಯಾಗಿ ಮೊದಲ ದಿನ ಮನೆಗೆ ಬಂದಾಗ, ನೋಡಮ್ಮ ಅನಿತಾ, ನಮ್ಮ ಮನೆಯಲ್ಲಿ ಬೆಳಗ್ಗೆ 5 ಗಂಟೆಗೆ ಎಲ್ಲ ದೇವರ ಪೂಜೆ ಮಾಡಬೇಕು. ಬೆಳಗ್ಗೆ ಬೇಗ ಎದ್ದು ಮನೆ ಸಾರಿಸಿ ಗುಡಿಸಿ ಪೂಜೆ ಮಾಡಿ ಅಡುಗೆ ಮಾಡಬೇಕು. ಇದನ್ನೆಲ್ಲ ಇಷ್ಟು ದಿನ ನಾನು ಮಾಡಿದೆ. ಇನ್ಮೇಲೆ ಇದೆಲ್ಲ ನಿನ್ನ ಜವಾಬ್ದಾರಿ. ಸರಿ ಅತ್ತೆ, ನಾನು ಕಲಿತ್ಕೊಳ್ತೇನೆ. ಸರಿ, ನಿನಗೇನ್ ಬೇಕಾದ್ರೂ ನನ್ನನ್ನು ಸಂಕೋಚ ಮಾಡ್ಕೋಬೇಡ. ನನ್ನನ್ನು ನಿಮ್ಮ ತಾಯಾತ್ರ ತಿಳ್ಕೊ. ಸರಿ ಅತ್ತೆ, ನನಗೆ ಏನೇ ಬೇಕಾದ್ರೂ ನಾನು ನಿಮ್ಮನ್ನು ಕೇಳ್ತೇನೆ. ಮೊದಲ ಕೆಲವು ದಿನಗಳು ಚೆನ್ನಾಗಿ ಕಳೆದು ಅತ್ತೆ ಸೊಸೆಬರು ಒಬ್ಬರನ್ನೊಬ್ಬರು ಹೊಂದಿಕೊಂಡು ಮನೆಯಲ್ಲಿ ಸಂತೋಷದಿಂದ ಅತ್ತೆ ಸೊಸೆಗೆ ಸಹಾಯ, ಸೊಸೆ ಅತ್ತೆಗೆ ಸಹಾಯ ಮಾಡತೊಡಗಿದರು. ಇಬ್ಬರೂ ಸೇರಿ ಸಂತೆಗೆ ಹೋಗೋದು, ಮೆರೆ ಹೊರೆಯವರ ಮನೆಗೆ ಹೋಗೋದು, ಒಟ್ಟಲ್ಲಿ ತುಂಬಾ ಖುಷಿಯಿಂದ ಇದ್ದರು. ಆದರೆ ನಂತರ ಸಣ್ಣ ಸಣ್ಣ ಸಮಸ್ಯೆಗಳು ಶುರುವಾದವು. ಒಂದು ದಿನ ಜಯಮ್ಮ, ಅನಿತಾ, ಅನಿತಾ, ಇನ್ನು ನಿದ್ರೆ ಮಾಡ್ತಿದ್ದೀಯಾ? ಸೂರ್ಯೋದಯವಾಗಿದೆ, ಎದ್ದೇಳು. ತಡವಾಯ್ತು ನಿನಗೆ. ನಿಮ್ಮಮ್ಮ ಇದೆ, ಕಲ್ಸಿದ್ದಾರಾ? ಎದ್ದೇಳು, ತಡವಾಯ್ತು. ಕ್ಷಮಿಸಿ ಅತ್ತೆ, ತಡವಾಯಿತು, ಕ್ಷಮಿಸಿ. ಏನಮ್ಮ ಅನಿತಾ, ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡ್ಲಾಗೋದಿಲ್ವೇ? ದಿನಿ, ನೀನು ತುಂಬಾ ಬೇಜವಾಬ್ದಾರಿ ಹುಡುಗಿಯಾಗ್ತೀಯಾ? ನಾಳೆಯಿಂದ ಬೇಗ ಎದ್ದೇಳ್ತೇನೆ. ಸರಿ, ಹೋಗು. ಬೇಗ ಸ್ನಾನ ಮಾಡಿ ಪೂಜೆ ಮಾಡಿ ಅಡುಗೆ ಮಾಡು. ಹೋಗು ಬೇಗ. ಸರಿ ಅತ್ತೆ, ಈಗಲೇ ಹೋಗಿ ಪೂಜೆ ಮಾಡಿ ಅಡುಗೆ ಮಾಡ್ತೇನೆ. ಅನಿತಾ ಅವಸರದಿಂದ ಬೇಗ ಸ್ನಾನ ಮಾಡಿ ಪೂಜೆ ಮಾಡಿದ ನಂತರ ಅಡುಗೆ ಮಾಡಲು ಶುರು ಮಾಡಿದ ಸ್ವಲ್ಪ ಸಮಯದ ನಂತರ ಜಯಮ್ಮ ಅಡುಗೆ ಮನೆಗೆ ಬಂದು ರುಚಿ ನೋಡಿದಳು. ಅನಿತಾ, ಇದೇನಿದು? ಉಪ್ಪು ಹೆಚ್ಚಾಗಿದೆ, ಸ್ವಲ್ಪನೂ ರುಚಿ ಇಲ್ಲ. ಇದೇನಾ ನಿಮ್ಮಮ್ಮ ಹೇಳಿಕೊಟ್ಟಿದ್ದು? ಇಷ್ಟು ಸರಳವಾದ ಕೆಲಸವನ್ನು ಸರಿಯಾಗಿ ಮಾಡಲು ಬರುವುದಿಲ್ವಾ? ಅದೇನು, ಹುಡುಗಿಯೂ ನೀನು ಒಂದು ಅಡುಗೆ ಸಹ ಮಾಡಲು ಬರುವುದಿಲ್ಲ. ಅವಳು ಏನು ಹೇಳದೆ ಮನಸ್ಸಿನಲ್ಲಿ ನೋವನ್ನುಂಟು ಮಾಡಿಕೊಂಡು ಸುಮ್ಮನೆ ನಿಂತಳು. ಅದೇ ಸಮಯಕ್ಕೆ ಅರುಣ್ ಮನೆಗೆ ಬಂದನು. ಏನಾಯ್ತು ಅಮ್ಮ? ಯಾಕೆ ಇಷ್ಟು ಜೋರಾಗಿ ಮಾತನಾಡ್ತಿದ್ದೀಯಮ್ಮ? ಏನ್ ಹೇಳೋದು? ಸೊಸೆಗೆ ಸರಿಯಾಗಿ ಕೆಲಸ ಮಾಡುವುದಕ್ಕೆ ಬರುತ್ತಿಲ್ಲ. ಒಂದು ಸರಳವಾದ ಅಡಿಗೆಯೂ ಸಹ ಮಾಡಲು ಬರುವುದಿಲ್ಲ. ಅವಳಿಗೆ ಇದೆಲ್ಲ ಹೊಸದು. ಮೊದಲು ಕಾಲೇಜ್ ಜಾಬ್ ಅಂತ ಮನೆ ಕೆಲಸ ಮಾಡಿಲ್ಲ. ನಿಧಾನವಾಗಿ ಕಲಿತುಕೊಳ್ತಾಳೆ ಬಿಡಮ್ಮ. ಅನಿತಾ ಏನು ಮಾತನಾಡದೆ ನಿಂತ ಅದೇ ಸಮಯಕ್ಕೆ ನೆರೆಹೊರೆಯ ಶಾಂತ ಮನೆಗೆ ಬಂದಳು. ಏನಾಯ್ತು ಜಯಮ್ಮ? ಮುಖದಲ್ಲಿ ಕೋಪ ಕಾಣಿಸ್ತಿದೆ. ಯಾಕೆ ಸೊಸೆ? ಏನಾದ್ರೂ ತಪ್ಪು ಮಾಡಿದಾಳ? ಒಂದು ಸರಳವಾದ ಅಡಿಗೆಯೂ ಸಹ ಮಾಡಲು ಬರುವುದಿಲ್ಲ. ಇನ್ನು ಎಷ್ಟು ಅಂತ ನಾನೇ ಕೆಲಸ ಮಾಡಲಿ? ನನಗೂ ವಯಸ್ಸಾಯ್ತು. ಅಯ್ಯೋ ಜಯಮ್ಮ, ಇಷ್ಟೇನಾ? ನಾವು ಕೂಡ ಮೊದಲ ದಿನಗಳಲ್ಲಿ ಹೀಗೆ ಮಾಡ್ತಿದ್ದೇವಲ್ವಾ? ಸಹ ಇರಬೇಕು. ನಿಧಾನವಾಗಿ ಕಲ್ತುಕೊಳ್ತಾಳೆ ಬಿಡು. ಏನಮ್ಮ ಸೊಸೆ, ನಮ್ಮ ಹುಡುಗ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನ? ಇಲ್ಲ ಅಂದ್ರೆ ಹೇಳು ಅವನಿಗೆ, ನಾನು ಬುದ್ಧಿ ಹೇಳ್ತೇನೆ. ಇಲ್ಲಮ್ಮ, ಇವರು ನನಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಸರಿ, ನಾನಿನ್ ಬರುತ್ತೇನೆ, ತಡವಾಯ್ತು. ಹೀಗೆ ಕೆಲವು ದಿನಗಳು ಕಳೆದು ಅನಿತಾ ಸ್ವಲ್ಪ ದಿನ ತಾಯಿಯ ಮನೆಗೆ ಹೋಗಿರುತ್ತಾಳೆ. ಎಲ್ಲ ಕೆಲಸ ಜಯಮ್ಮನಿಗೆ ಬಿತ್ತು. ಅವಳಿಗೆ ಎಲ್ಲ ಕೆಲಸ ಒಬ್ಬಳೇ ಮಾಡಿ ತುಂಬಾ ತೀವ್ರ ಜ್ವರ ಬಂತು. ಅನಿತಾಗೆ ಸುದ್ದಿ ತಿಳಿದು ತಕ್ಷಣ ತವರ ಮನೆಯಿಂದ ಬರುತ್ತಾಳೆ. ಅನಿತಾ ಆತಂಕದಿಂದ, ಮತ್ತೆ ಏನಾಯ್ತು? ಅಯ್ಯೋ, ತುಂಬಾ ಜೋರಾಗಿದೆ ಅತ್ತೆ. ನೀವು ಯಾಕೆ ನನಗೆ ಹೇಳಲಿಲ್ಲ? ಅವಳು ದಿನಾ ರಾತ್ರಿ ನೋಡಿಕೊಳ್ಳತೊಡಗಿದಳು. ಔಷಧಿ ಕೊಡುವುದು, ಊಟ ಮಾಡಿಸುವುದು, ವಿಶ್ರಾಂತಿ ಕೊಡುವುದು. ಒಂದು ರಾತ್ರಿ ಜಯಮ್ಮ ಕಣ್ಣು ತೆರೆದು ನೋಡಿದಾಗ ಅನಿತಾ ಅವಳ ಪಕ್ಕದಲ್ಲಿ ಕುಳಿತಿದ್ದಳು. ಅವಳು ಪಕ್ಕದಲ್ಲಿ ಜಾರಿದಳು. ಇದನ್ನು ನೋಡಿದ ಜಯಮ್ಮನ ಮನಸ್ಸು ಬದಲಾಯಿತು. ನಾನು ಇಷ್ಟು ದಿನ ಈ ಹುಡುಗಿಗೆ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಎಂದುಕೊಂಡಳು. ನಿಧಾನವಾಗಿ ಜಯಮ್ಮನಿಗೆ ಹುಷಾರಾಯಿತು. ಒಂದು ದಿನ ಅನಿತಾಳನ್ನು ಕರೆದಳು. ಮಗಳೇ, ಎಲ್ಲಿದ್ದೀಯಾ? ಬಾರಮ್ಮ, ಇಲ್ಲಿ ಸ್ವಲ್ಪ ಮಾತ್ನಾಡ್ಬೇಕು. ಆಶ್ಚರ್ಯದಿಂದ ಅನಿತಾ ಓಡಿ ಬಂದಳು. ಏಕೆಂದರೆ
ಮೊದಲ ಬಾರಿ ಅವಳನ್ನು ಮಗಳೂ ಎಂದು ಕರೆಯುತ್ತಿದ್ದರು. ಜಯಮ್ಮ ಕಣ್ಣೀರಿನಿಂದ, ನಾನು ನಿನ್ನ ಮೇಲೆ ತುಂಬಾ ರೋಡಾಗಿ ಮಾತಾಡಿದೆ, ಅನ್ಯಾಯ ಮಾಡಿದ್ದೇನೆ ಅಂದ್ರು. ನೀನು ನನ್ನನ್ನು ಇಷ್ಟು ಪ್ರೀತಿಯಿಂದ ನೋಡ್ಕೊಂಡೆ, ನನ್ನನ್ನು ಕ್ಷಮಿಸಮ್ಮ, ನಾನು ತುಂಬಾ ತಪ್ಪು ಮಾಡಿದೆ. ಅತ್ತೆ, ನೀವು ನನ್ನ ಅಮ್ಮನಂತೆ. ನನ್ನ ಅಮ್ಮನಿಗೆ ಹೀಗೆ ಆಗಿದ್ದರೂ ನಾನು ನೋಡ್ಕೊಳ್ತಿದ್ದೆ ಅಲ್ವಾ? ಅದರಲ್ಲಿ ಏನಿದೆ ಅತ್ತೆ? ಇದು ನನ್ನ ಕರ್ತವ್ಯ ಅಷ್ಟೇ. ಆ ದಿನದಿಂದ ಆ ಮನೆಯ ವಾತಾವರಣ ಬದಲಾಯಿತು. ಜಯಮ್ಮ ಅನಿತಾ ಅವರಿಗೆ ಅಡುಗೆ ಮಾಡುವುದನ್ನು ನಿಧಾನವಾಗಿ ಕಲ್ಸತೊಡಗಿದಳು. ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು. ಇಬ್ಬರು ಒಟ್ಟಿಗೆ ಕೆಲಸ ಮಾಡುತ್ತಿದ್ದರು. ಮನೆ ತುಂಬಾ ನಗು ಕೇಳಿಸುತ್ತಿತ್ತು. ಅಮ್ಮ, ಮಗ, ಸೊಸೆ ಸಂತೋಷವಾಗಿ ಜೀವನ ನಡೆಸುತ್ತಿದ್ದರು. ಪ್ರೀತಿ, ಸಹನೆ ಮತ್ತು ಅರ್ಥ ಮಾಡಿಕೊಳ್ಳುವ ಮನಸ್ಸು ಇದ್ದರೆ ಅತ್ತೆ ಸೊಸೆ ಸಂಬಂಧ ತಾಯಿ ಮಗಳ ಸಂಬಂಧವಾಗುತ್ತದೆ.